ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ, ನೀವೊಂದು ಕೆಲಸ ಮಾಡು, ನಾನು ಯಾರೋ ನಮ್ಮ ಫ್ರೆಂಡ್ ಒಬ್ಬನಿಗೆ ಹೇಳ್ತೀನಿ, ಅವನ ಕಡೆಯಿಂದ ನಿನಗೆ ಅಮೌಂಟ್ ಕೊಡಿಸ್ತೀನಿ ಒಂದು 10 ಲಕ್ಷ, ನೀನು ಅದಕ್ಕೆ ಬೇಕಾದ ದಾಖಲೆಗಳನ್ನ ಕೊಡು ಅಂತ ಹೇಳಿದಾಗ ನಾನು ಅವನು ನಾನು ಮಾತಾಡಿದೆ. ನನ್ನ ಮಿಸಸ್ಸು ನಂದು ಚೆಕ್ಕು ಪೇಪರೆಲ್ಲ ಕೊಟ್ಟು 3 ತಿಂಗಳು ಟೈಮು ಅಂತೇಳಿ ಅವನ ಹತ್ರ 10 ಲಕ್ಷ ಕೊಡಿಸ್ತಾ ನನ್ನ ಮಿಸಸ್ ಅಕೌಂಟಿಗೆ ಹಾಕಿದ್ರು ಜನವರಿಯಲ್ಲಿ 2024. ನಾನೇನು ಮಾಡಿದೆ, ಅದರಲ್ಲಿ 8.5 ಲಕ್ಷ ಹಣವನ್ನು ವಿಡ್ರಾ ಮಾಡಿಕೊಂಡು ಇವನಿಗೆ ಹಂತವಾಗಿ ಇವನೇನು ಹೇಳುವ ನನಗೆ ಅಕೌಂಟಲ್ಲಿ ಕೊಟ್ಟರೆ ಕೆಲಸ ಬರಲ್ಲ, ಕ್ಯಾಶೇ ಕೊಡು ಅಂತ ಇದ್ದ. ಆವಾಗ ಕ್ಯಾಶಲ್ಲೂ ಅಕೌಂಟಲ್ಲೂ ಅಂತ ಅಂದ್ಬಿಟ್ಟು ಆ ಕ್ಯಾಶನ್ನು ನಾನು ಅವನಿಗೆ 8.5-10 ಲಕ್ಷ ರೂಪಾಯಿ ನನ್ನ ಮಿಸಸ್ ಕಡೆಯಿಂದ ಕೊಟ್ಟಿರೋದನ್ನು ಅವನಿಗೆ ನೀಡಿದೆ. ಅದರಲ್ಲಿ ಅವನಿಂದ 1 ತಿಂಗಳು 2 ತಿಂಗಳು ಪ್ರಾಫಿಟ್ ಕೊಟ್ಟ, ಚೆನ್ನಾಗಿ ಬರ್ತಾ ಇತ್ತು. ಆವಾಗ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಒಳ್ಳೇದ್ರಿ, ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ, ನಿಮಗೆ 1 to ಡಬಲ್ ಆಗೋಯ್ತದೆ ಹಾಗೆ ಹೀಗೆ ಅಂತ ಹೇಳಿದಾಗ ನಾನು ನನ್ನ ಪರಿಚಯ ಇರುವವರೆಲ್ಲ ಎಲ್ಲರನ್ನೂ ಸರ್ ಈ ಥರ ಇದೆ, ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಒಳ್ಳೇದು ಅಂತ ನನ್ನ ನಂಬಿಕೆ ಮೇರೆಗೆ ಸುಮಾರು ಜನ ಹೆಚ್ಚು ಕಮ್ಮಿ ಒಂದು 7-8 ಜನ ನನಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಈ ಹಣನ ನಾನೇನು ಮಾಡಿದೆ, ಇವನಿಗೆ 66 ಲಕ್ಷ ಅಕೌಂಟ್ ಮುಖಾಂತರ 20 ಲಕ್ಷ ಹಣವನ್ನು ಇವನಿಗೆ ಇವನು ಹೇಳಿದ ಜಾಗ ಎಲ್ಲಿ ರಾಜರಾಜೇಶ್ವರಿ ಹಾಸ್ಪಿಟ್ಲ್ ಪಕ್ಕ ಒಂದು ಶ್ರೀನಿಧಿ ಹೋಟ್ಲು ಅಂತಿದೆ, ಅಲ್ಲೇ ಬರ್ತಾ ಇದ್ದ, ಅಲ್ಲೇ ಕೂರಿಸ್ತಾ ಇದ್ದ, ಅಲ್ಲೇ ಕಾಫಿ ತಿಂದು ಕೊಟ್ಟು ಅವನೇ ಅಲ್ಲೇ ಬಿಲ್ ಕೊಡ್ತಾ ಇದ್ದ ನಮಗೂ. ಇವನೇನು ಮಾಡ್ದೆ, ನಾನು ಅಲ್ಲೇ ಅವನಿಗೆ ಏನು ಮಾಡ್ತಾ ಇದ್ದೆ, 2 ಲಕ್ಷ 3 ಲಕ್ಷ ಅಂತ ಕೊಟ್ಟು ಒಂದು 20 ಲಕ್ಷ ಹಣವನ್ನು ಕೊಟ್ಟಿದ್ದೆ. ಒಟ್ಟು 86 ಲಕ್ಷ ಅವನ ಅಕೌಂಟಿಗೆ ಸೇರಿದ್ದು. ಅವನೇನು ಮಾಡ್ದ, ಅದರಲ್ಲಿ ನನಗೆ ಮಾರ್ಚು ಶುರು ಮಾಡಿರೋದು 2023ರಿಂದ ಹಂತವಾಗಿ 24ರಲ್ಲಿ ಅವನಿಗೆ ಅಮೌಂಟು ಜಾಸ್ತಿ ಆಗ್ತು. 23ರಿಂದ ಶುರು ಮಾಡೋದು, 24ರಲ್ಲಿ ಏನಾಯಿತು ಅವನಿಗೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು. ಮಾರ್ಚಿಗೆ ಅವನಿಗೆ ಒಟ್ಟಲ್ಲಿ ಅವನ ಕೈಗೆ ಮಾರ್ಚ್ 18ನೇ ತಾರೀಕು ಹೊತ್ತಿಗೆ ಅವನ ಕೈಗೆ 86 ಲಕ್ಷ ಹಣ ಸೇರಿತು. ನಾನು ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ 1,02,00,000 ರೂಪಾಯಿವರೆಗೂ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ ಹಣ, 1,02,00,000 ರೂಪಾಯಿ. ಇವನೇನು ಮಾಡ್ದ, 2 ತಿಂಗಳು 3 ತಿಂಗಳು ಗ್ಯಾಪ್ ಮಾಡಿದಾಗ ನನಗೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರಿಗೆ ನಾನು ಕೊಡಬೇಕಲ್ಲ, ಅವಾಗ ಆ ಹಣದಿಂದ ಅವರಿಗೆ ನಾನು ಕೊಡ್ತಾ ಇದ್ದೆ. ಅವಾಗ ಇವನೇನು ಹೇಳ್ತಾ ಇದ್ದ, ಚಂದ್ರು ಅವರೇ ಬೇಜಾರು ಮಾಡ್ಕೋಬೇಡಿ, ನಿಮಗೊಂದು ಕೆಲಸ ಹೇಳ್ತೀನಿ, ಈ ವಿಡ್ರಾ ನಾನು ಹಾಕಿದ್ದೀನಿ 1,75,00,000 77 ಲಕ್ಷನೂ ವಿಡ್ರಾಗೆ ಹಾಕಿದ್ದೀನಿ, ಈ ಹಣ ನಾನು ಬಂದ ತಕ್ಷಣ ನಿಮಗೆ ಅಪ್ಡೇಟ್ ಕ್ಲಿಯರ್ ಮಾಡಿ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ, ನೀವು ದಯವಿಟ್ಟು ಒಂದು 2 ತಿಂಗಳು ವೆಯ್ಟ್ ಮಾಡಿ ಅಂತ. ಆ 2 ತಿಂಗಳು ಅಂತಕ್ಕಂಥದ್ದು ಜೂನ್ ಜುಲೈವರೆಗೂ ಹೋಯ್ತು 2024. ಆಮೇಲೆ ಆಗಸ್ಟಲ್ಲಿ ನಾನೇನು ಮಾಡಿದೆ, ಅವ್ರ ಮನೆಗೆ ಹೋದರೆ ಹುಡುಕಿ ಅದು ಮನೆ ಹುಡ್ಕೊಂಡು ಹೋಗಿದ್ದೀನಿ. ಎಲ್ಲಿ ಅವನ ಫ್ಲ್ಯಾಟ್ ಹತ್ರ ಹೋಗಿ ಅವನದು ಫೋಟೋ ತೋರಿಸಿ ಇವನು ಇದ್ದಾನ ಇಲ್ವಾ ಅಂತ ಕೇಳಿ ಅವನು ಯಾವುದೂ ಉತ್ತರ ಸಿಗಲಿಲ್ಲ ನನಗೆ. ಕೊನೆಗೆ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೆ ಆದಾಗ ಅವ್ನು ಬೈಕಲ್ಲಿ ಬರೋದು, ಮಗನ್ನ ಕಾಲೇಜಿಗೆ ಕರ್ಕೊಂಡೋಗಿ ಬಿಡಕ್ಕೆ ಬರ್ತಾ ಇದ್ದ. ಅವಾಗ ನನಗೆ ಅವನು ಮನೆಯಲ್ಲಿ ಅಂತ ಗೊತ್ತಾಗಿದ್ದು. ಆಮೇಲೆ ಮನೆಗೆ ಹೋದೆ, ಅವ್ರ ಮಿಸ್ಸಸ್ ಹತ್ರ ಮಾತಾಡಿದೆ, ಅವರು ಮಾತಾಡಿದ್ರು, ಇಲ್ಲ ನಮ್ಮ ಯಜಮಾನ್ರು ಮೋಸ ಮಾಡಲ್ಲ ಅಂತಲೇ ಹೇಳಿದ್ರು. ಆಮೇಲೆ ಕೊನೆಗೆ ಇವನು ಏನು ಮಾಡ್ದ, ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದು ಕೊನೆ ನಮ್ಮ ಹತ್ರನೇ ಜಗಳಕ್ಕೆ ಬಿದ್ದುಬಿಟ್ಟ. ನಿಮ್ಮ ಹೆಸರು ಬರೆದು ಸಾಯ್ತೀವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ನಾವು ಇದನ್ನು ಕೊನೆ ನಮಗಿದು ಯಾವುದಪ್ಪ ಗ್ರಾಚಾರ ಅಂದ ತಕ್ಷಣ ನಾನು ಇದನ್ನು ಕುಂಬ್ಳಗೋಡು ಸ್ಟೇಷನಲ್ಲಿ 2024 ಆಗಸ್ಟ್ 25-26ರಿಂದ ಅವ್ರ ಸ್ಟೇಷನ್ಗೆ ಈ ಥರ ಆಗಿದೆ ಸರ್, ನನಗೊಂದು ಅನ್ಯಾಯ ಆಗಿದೆ, ನನಗೆ ಇಷ್ಟು ಲಕ್ಷ ಅಮೌಂಟ್ ಮೋಸ ಮಾಡಿದ್ದಾನೆ, ದಯವಿಟ್ಟು ಇದನ್ನು ನನಗೆ ಇದು ಮಾಡಿಕೊಡಿ ಅಂತ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಹೋದೆ. ಆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ 4-5 ದಿವಸ ಈ ಕಂಪ್ಲೇಂಟ್ ಹಂಗೆ ಬರಿಬೇಡ್ರಿ ಹಿಂಗೆ ಬರಿಬೇಡ್ರಿ ಅಂತ ನಮ್ಮನ್ನು ಎಳೆದಾಡಿದ್ರು. ಆಮೇಲೆ 2ನೇ ತಾರೀಕು ಒಂದು ಕಂಪ್ಲೇಂಟ್ನ ಬರೆದು ಅವರು ಅದನ್ನು ರಿಜಿಸ್ಟರ್ ಮಾಡಿಕೊಂಡ್ರು, ಅದಕ್ಕೊಂದು ನಂಬರು ಕೊಟ್ಟರು, ಸೀಲು ಸೈನ್ ಮಾಡಿ ಕೊಟ್ಟರು ನನಗೆ. ಆಮೇಲೆ ಆ ಕಂಪ್ಲೇಂಟ್ 2/9/2024ಕ್ಕೆ ಕಂಪ್ಲೇಂಟ್ ಕೊಟ್ಟ ಕಂಪ್ಲೇಂಟಿಂದ 3/10ವರೆಗೂ 1 ತಿಂಗಳು ಬಿಟ್ಟು ಇವನು ಮೈಸೂರಲ್ಲಿದ್ದಾನೆ, ಲೊಕೇಶನ್ ಟ್ಯಾಪ್ ಮಾಡಿಸಿದ್ದೀವಿ, ಬನ್ನಿ ಚಂದ್ರು ಅವರೇ ಹೋಗೋಣ ಅಂತ ಅಂದ್ಬಿಟ್ಟು ನನ್ನನ್ನು 2 ಸಿಬ್ಬಂದಿ ವರ್ಗದವ್ರ ಜೊತೆ ಮೈಸೂರಿಗೆ ಕರ್ಕೊಂಡು ಹೋದ್ರು. ಅವನ ಮೈಸೂರು ಲಾಡ್ಜಿಯಿಂದ ಕರ್ಕೊಂಡು ಬಂದು ಸಾಯಂಕಾಲ 3ನೇ ತಾರೀಕು ರಾತ್ರಿ 7:30-8 ಗಂಟೆ ಕರ್ಕೊಬಂದು ಆಮೇಲೆ ಏನು ಮಾಡಿದ್ರು, ಅಲ್ಲಿ ಅವನಿಗೆ ರಾತ್ರಿ 10:30-11 ಗಂಟೆವರೆಗೆ ಇರಿಸಿ ಅವನ ಹತ್ರ ಏನು ಮಾತಾಡಿದ್ರೋ ಗೊತ್ತಿಲ್ಲ, ನನ್ನ ಹತ್ರ ನನಗೇನು ಮಾಡಿದ್ರು, ಇರ್ರಿ ಮಾತಾಡೋಣ, ಒಂದು ದಿವಸ ಟೈಮ್ ಕೊಡಿ ಅಂದರು. ಮಾರನೇ ದಿನ ಬರೋಕ್ಕೆ ಹೇಳಿದ್ರು 4ನೇ ತಾರೀಕಿಗೆ. 4/10/2024ಕ್ಕೆ ತಿರ್ಗಾ ಸ್ಟೇಷನ್ಗೆ ಬೆಳಿಗ್ಗೆ ಹೋಗಿ ಮಾತಾಡಿ ಎಲ್ಲ ಬಂದಮೇಲೆ ಅವರು ನನಗೆ ಇನ್ಸ್ಪೆಕ್ಟರ್ ಸಾಹೇಬ್ರು ಏನಂದರು, ಚಂದ್ರು ಅವರೇ ಅವನ ಹತ್ರ ಹಣ ಇದೆ, ನೀವು ಅವನಿಗೆ ಒಂದು 15 ದಿವಸ ಕಾಲಾವಕಾಶ ಮಾಡಿದ್ರೆ ಅವನೇ ದುಡ್ಡು ಕೊಡ್ತಾನೆ, ಸುಮ್ಮನೆ ಏನಕ್ಕೆ ಇದು ಮಾಡ್ತೀರಾ ಅಂತ ಒಂದು ಸಂವಾದ ಮಾಡಿ ಕಳಿಸಿದ್ರು. ಆಯಿತು ಸರ್, ನೀವು ನಿಮ್ಗೆ ಹೇಳ್ತೀರಾ ಹಂಗೆ ನಾವು ಅಂದು. ಆಮೇಲೆ ಏನು ಮಾಡಿದ್ರು, 15 ದಿವಸ ಆಯಿತು. ತಿರ್ಗಾ ಏನು ಮಾಡಿದ್ರೆ ಇವನು ಬಂದುಬಿಟ್ಟು, ಸರ್ ನನಗೆ ಇನ್ನೊಂದು 15 ದಿವಸ ಬೇಕು, ನಾನು ಈ ಹಣ ವಿಡ್ರಾ ಮಾಡಿಬಿಟ್ರೆ ನನಗೆ 25% 30% ಲಾಸ್ ಆಗೋಯ್ತದೆ, ನಾನು ಈ ತಿಂಗಳು ಕೊನೆಯಲ್ಲಿ ಕೊಡ್ತೀನಿ ಅಂತಂದ, ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ. ಆಮೇಲೆ ಸಾಹೇಬ್ರು ಏನು ಮಾಡಿದ್ರು, ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ದೀಪಾವಳಿ ಇದೆ ರೀಶ್, ಇನ್ನೊಂದು ಕೆಲಸ ಮಾಡು, ಇನ್ನೊಂದು 5 ದಿನ ಜಾಸ್ತಿ ತಗೋ, ಕ್ಲಿಯರ್ ಮಾಡು ಅಂತ ಹೇಳಿದ್ರು. ಆಯಿತು ಸರ್ ಅಂತಂದ್ಬಿಟ್ಟು ಹೋದ. ನವಂಬರ್ 5ನೇ ತಾರೀಕಿಗೆ ಬಂದ ಸ್ಟೇಷನಿಗೆ, 6ನೇ ತಾರೀಕಿಂದ ಒಂದು ಸ್ವಿಚ್ ಆಫ್ ಮಾಡ್ಕೊಂಡ. ಆಮೇಲೆ ಕೈಗೆ ಸಿಗಲಿಲ್ಲ. ಜನವರಿಯಲ್ಲಿ ಇದೇ ರೀತಿ ಲೊಕೇಶನ್ ಹಾಕಿದಾಗ ಆವಾಗ ಸಾಹೇಬ್ರು ಅವನಿಗೆ ಮೆಸೇಜ್ ಹಾಕೋರು, ಯಾವಾಗ ಬರ್ತೀಯಾ ಏನು ಬರ್ತೀಯ ಅಂತ. ಅವಾಗ ಇಲ್ಲ ಸರ್ ನಾನು ಉಡುಪಿಯಲ್ಲಿದ್ದೀನಿ, ಮಂಗಳೂರಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದ. ನಾನು ಎಲ್ಲ ದಾಖಲೆಗಳನ್ನು ಕರೆಸ್ಪಾಂಡ್ ಮಾಡಿದ್ದೀನಿ RTA ಮುಖಾಂತರ, ನನಗೆಲ್ಲ ಕೊಡಿ ಅಂತ ಕೊಡಲಿಲ್ಲ.
ಕೊನೆಗೆ ಅದಕ್ಕೊಂದು ಉತ್ತರ ಹೇಳಿದ್ರು, ಅಸ್ಪೃಶ್ಯವಾಗಿದೆ, ದಾಖಲೆಗಳು ಅಸ್ಪೃಶ್ಯವಾಗಿದೆ ಅಂತ ನನಗೆ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಇದನ್ನು ಎಸ್ ಪಿಗೆ ಬರೆದೆ. ರಾಮನಗರ ಕಂಟ್ರೋಲ್ ಇತ್ತು ಅವಾಗ, ಕುಂಬ್ಳಗೋಡು ಸ್ಟೇಷನ್. ಎಸ್ ಪಿಗೆ ಬರೆದಾಗ ಎಸ್ ಪಿ ಸಾಹೇಬರು ಬಂದು ಅದನ್ನು ಮಾಗಡಿ ಡಿವಿಷನ್ DSP ಬರೆದು ಅವ್ರು ಏನಿದೆ ಅವ್ರು ಕೇಳ್ತಾ ಇದ್ದಾರೆ, ಅವ್ರ ಮಾಹಿತಿಯಲ್ಲಿ ಅವ್ರಿಗೆಲ್ಲ ದಾಖಲೆಗಳನ್ನ ಕೊಡಿ ಅಂತ. ಅವಾಗ ಇವರು ಇಲ್ಲ ಸರ್, ನಾನು ನೋಡಿ ಸರ್ ಕಂಪ್ಲೇಂಟ್ ಮಾಡಿ ಇಷ್ಟು ತಿಂಗಳಾಗಿದೆ, ಅವರು ಏನು ಮಾಡ್ತಾ ಇಲ್ಲ ಸರ್ ಅಂತ ನಾನು ಅವಾಗ DSP ಸಾಹೇಬ್ರಿಗೆ ಹೇಳಿದೆ. ಅವ್ರಾಗ ಅವ್ರನ್ನ ಕರೆದ್ರು, ಅವ್ರು ಏನು ಕೇಳ್ತಾರೆ ದಾಖಲೆಗಳನ್ನೆಲ್ಲ ಕೊಡಿ ಅಂದರು. ಆನಂತರ ಏನು ಮಾಡಿದ್ರು, ಅವರು 30ನೇ ತಾರೀಕಿಗೆ ಹೋದೆ ಸ್ಟೇಷನ್ಗೆ. ನಾಳೆ ಬರ್ರಿ, ನಾಳೆ ಬನ್ನಿ, ಎಷ್ಟೊತ್ತಾದರೆ ನಾನು FIR ಮಾಡೇ ಮಾಡ್ತೀನಿ ಅಂದರು. 31/5ಕ್ಕೆ ಇವ್ರು ಏನು ಮಾಡಿದ್ರು, 169/2025 ಅಂತ FIR ನಂಬರ್ ಮಾಡಿ ನನಗೆ ಕಳಿಸಿದ್ರು. ಅದಕ್ಕೆ ಅವಾಗ ಅವ್ರು ಏನು ಮಾಡಿದ್ರು, ಹಳೆ ಕಂಪ್ಲೇಂಟ್ನ ಬಿಟ್ಬಿಟ್ಟು ಹೊಸ ಕಂಪ್ಲೇಂಟ್ ಬರೀರಿ ಅಂದರು. ಆಯಿತು ಸರ್, ಹೊಸ ಕಂಪ್ಲೇಂಟ್ ಬರೀತೀನಿ ಅಂದೆ. ಹಳೆದನ್ನು ಬಿಟ್ಬಿಟ್ರು, ಹೊಸ ಕಂಪ್ಲೇಂಟ್ ಮಾಡಿ ಅದ್ರ ಮೇಲೆ 169/2025 ಅಂತ ಕಂಪ್ಲೇಂಟ್ FIR ನಂಬರ್ ಹಾಕಿ ಮೇ ತಿಂಗಳಿಂದ ರಾಮನಗರ ಕಂಟ್ರೋಲ್ ಇತ್ತು. ಅವಾಗ ಅವರು ಯಾವಾಗ ಕೇಳಿದ್ರು ಅವ್ರು ಏನು ಹೇಳೋರು ಅಂದರೆ, ಇಲ್ಲ ಸಿಬ್ಬಂದಿ ವರ್ಗ ಕಮ್ಮಿ ಇದೆ, ಆಮೇಲೆ ಬ್ಯುಸಿ ಇದ್ದೀವಿ, ಡ್ಯೂಟಿಯಲ್ಲಿ ಇದ್ದಾವೆ ಅಂತಂದು ತಳ್ತಾ ಬಂದರು. ಆಮೇಲೆ ಇದೇನಾಯಿತು, ಕುಂಬ್ಳಗೋಡು ಸ್ಟೇಷನ್ ಬಂದು ಸಿಟಿ ಲಿಮಿಟ್ ಬೆಂಗಳೂರು ನಗರ ಸೇರ್ಕೊಂಡ್ಮೇಲೆ ಹೊಸ ಸಿಬ್ಬಂದಿ ವರ್ಗದವ್ರು ಬಂದಮೇಲೆ ಈ ಡಿಸೆಂಬರ್ ತಿಂಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಸ್ಟೇಷನಿಗೆ ಕರ್ಕೊಬಂದು ನ್ಯಾಯಾಲಯಕ್ಕೆ ಕರ್ಕೊಂಡೋಗಿ 10 ಡೇಸ್ ಕಸ್ಟಡಿಗೆ ತಗೊಬಂದಿದ್ದಾರೆ. ಅವ್ರನ್ನ ಯಾವುದೇ ತನಿಖೆ ಮಾಡಲಿಲ್ಲ. ನಮಗೆ ಅವರ ತನಿಖೆ ಇನ್ನೊಂದು ಏನಾಗಿದೆ ಅಂದರೆ, ನಾನು ಯಾರ ಹತ್ರ ಬಂಡವಾಳ ಹಾಕ್ಸಿದ್ದೀನಿ, ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ, ನನ್ನ ಅಕೌಂಟಿಗೆ ಯಾರ್ಯಾರು ಕೊಟ್ಟಿದ್ದಾರೆ, ಅವರ ಎಲ್ಲ ಸ್ಟೇಟ್ಮೆಂಟನ್ನು ನಾನು ಸ್ಟೇಷನ್ಗೆ ಕೊಟ್ಟಿದ್ದೀನಿ. ನನ್ನ ಸ್ಟೇಟ್ಮೆಂಟ್ ನಾನು ಇದುವರೆಗೂ ನೀಡಿಲ್ಲ. ನನ್ನ ಸ್ಟೇಟ್ಮೆಂಟ್ ಕೇಳಿದಾಗ ಅವ್ರು ಹೇಳ್ದಂಗೆ ನಾನು ಬರೆಯೋಕ್ಕೆ ರೆಡಿ ಇಲ್ಲ. ಯಾಕಂದರೆ ನನ್ನ ನೋವು, ನನ್ನ ಕತೆ ನನಗೆ ಗೊತ್ತಿರೋದು. ಅದರಿಂದ ಈ ಥರ ಬರಿಬೇಕು, ಹಂಗೆ ಬರಿಬೇಕು ಅಂದರು. ಇಲ್ಲ ಬಿಡಿ ಸರ್, ನನ್ನ ಸ್ಟೇಟ್ಮೆಂಟು ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ತೀನಿ ಅಂತ ಹೇಳಿದ್ದೀನಿ, ಅದನ್ನು ನಾನು ಕೊಡ್ತಾ ಇದ್ದೀನಿ. ಆಮೇಲೆ ಈ ತನಿಖೆಗೆ ನಾನು ಮೇಲಧಿಕಾರಿಗಳಿಗೆ ಬರೆದು ಇವರು ಮಾಡುವಂಥ ಇನ್ವೆಸ್ಟಿಗೇಷನ್ ನನಗೆ ಸಮಾಧಾನ ಇಲ್ಲದ್ರಿಂದ ದಯವಿಟ್ಟು ಇದನ್ನು CCBಗೋ ಬೇರೆ ಯಾವುದಾದ್ರು ಡಿಪಾರ್ಟ್ಮೆಂಟಿಗೆ ವಹಿಸ್ಬಿಟ್ಟು ಒಳ್ಳೆ ತನಿಖೆ ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತ ಮಾಧ್ಯಮ ಮುಖಾಂತರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅಕ್ಯೂಸ್ಡ್ ಇವಾಗ JC ಯಲ್ಲಿದ್ದಾರೆ.